ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ಸಂತ ಸೇವಾಲಾಲ್ ಜಯಂತಿ. ಸಂತ ಶ್ರೀ ಸೇವಾಲಾಲರ 280ನೇ ಜಯಂತ್ಯೋತ್ಸವ ಹಾಗೂ ಬಂಜಾರ ಸಮಾಜದ ಜಿಲ್ಲಾ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ ನಾಳೆ ನಗರದ ದರ್ಬಾರ್ ಮೈದಾನದಲ್ಲಿ ಬಂಜಾರ ಸಮುದಾಯದ ಗುರು ಸೇವಾಲಾಲ್ ಜಯಂತ್ಯೋತ್ಸವ ಸಿಎಂ ಕುಮಾರಸ್ವಾಮಿ ಅವರಿಂದ ಉದ್ಘಾಟನೆಯಾಗಲಿದೆ. ದಿನೇಶ್ ಗುಂಡೂರಾವ್, ಎಂಬಿ ಪಾಟೀಲ್, ಎಂಸಿ ಮನ್ಗುಳಿ, ಶಿವಾನಂದ್ ಪಾಟೀಲ್, ಪರಮೇಶ್ವರ್ ನಾಯಕ್, ಬಸವರಾಜ್ ಹೊರಟ್ಟಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಹಾಗೂ ಚಡ್ಚಣ್ ಏತ ನೀರಾವರಿ ಯೋಜನೆ ಹಾಗೂ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂರಿಂದ ಚಾಲನೆ ದೊರೆಯಲಿದೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ದೇವಾನಂದ್ ಚವಾಣ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟು ನಾವು ಬೆಂಬಲಿಸುತ್ತೇವೆ. ನಮ್ಮ ಸಮಾಜದ ಆಕಾಂಕ್ಷಿಗೆ ಲೋಕಸಭಾ ಟಿಕೆಟ್ ನೀಡಬೇಕು. ಬಂಜಾರ ಸಮಾಜದಲ್ಲಿ ಜಿಲ್ಲೆಯಲ್ಲಿ 7 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಡಾಕ್ಟರ್ ಸುನಿತಾ ಚೌಹಾಣ್, ಸುನಿಲ್ ರಾಠೋಡ್, ರವಿ ಚವಾಣ್, ಬೆಳ್ಳುಬ್ಬಿ ಬಸವರಾಜ್ ಮಾಲ್ಗತ್ತಿ ಜೆಡಿಎಸ್ ಆಕಾಂಕ್ಷಿಗಳಾಗಿದ್ದಾರೆ. ಕುಮಾರಸ್ವಾಮಿ ನಮ್ಮ ಸಮಾಜಕ್ಕೆ ಟಿಕೆಟ್ ನೀಡುವ ಭರವಸೆ ಇದೆ ಎಂದರು. ಸರ್, ಈಗ ನಮ್ಮ ಬೇಡಿಕೆ ಅಂತ ಇಟ್ಟಿದ್ದೇವೆ ಸರ್. ಅದು ಆನಂತರ ನಮ್ಮ ರಾಜ್ಯದ ನಾಯಕರು ಏನ್ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಪತ್ರ ಹಾಕ್ಬೇಕಾಗ್ತದೆ. ನಮ್ಮ ನಾಯಕರು ಏನ್ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಪತ್ರ ಹಾಕ್ಬೇಕಾಗ್ತದೆ. ಇದರಿಂದ 7-8 ಜನ ಇದ್ದಾರೆ ಸರ್. ಒಬ್ರು ಯಾಕಿಲ್ಲ ಸರ್, ಯಾವತ್ತು ತಾವು ಮಾಧ್ಯಮದ ಮುಖಾಂತರ ತಾವು ಯಾವತ್ತು ನೋಡ್ತಾನೆ ಇರ್ತೀರ. ಒಬ್ರು ಯಾಕಿಲ್ಲ ಸರ್, ಪ್ರಬಲ ನಾಯಕರುಗಳು ಕೂಡ ಇದ್ದಾರೆ. ನಾವು ಆಕಾಂಕ್ಷಿ ಇಲ್ಲ, ನಾವಂತೂ ಆಕಾಂಕ್ಷಿ ಇಲ್ಲ ಸರ್. ಆಕಾಂಕ್ಷಿ ಕೊಡೋರಿಗೆ ನಾವು ಶಾಸಕರಿಗೆ ಆಯ್ಕೆ ಆಗಿದ್ದೀವಿ. ಎಲ್ಲ ಏನ ಜನತಾ ಒಂದು ಆಶೀರ್ವಾದ ಮತ್ತು ಅವರ ಒಂದು ಪ್ರೀತಿ ವಿಶ್ವಾಸ ಇರೋದಕ್ಕ ಅದು ಹಂಗೆ ಮುಂದುವರೆದು ಕಾರ್ಯಕ್ರಮ. ಕಾಂಗ್ರೆಸ್ನ ಯಾರಾದ್ರೂ ನಿಮ್ಮ ಬಂಜಾರ ಸಮಾಜದ ಮುಖಂಡರು ಕಾಣಿಸ್ತಾ ಇದ್ದಾರೆ ಸರ್. ಈಗ ನಮ್ಮ ನಾಯಕರು ಬಿಜೆಪಿಯವರು, ಆ ನಂತರ ಈಗ ಸಾಹೇಬರು ಕಾಂಗ್ರೆಸ್ನವರು. ಅಧಿಕಾರದಲ್ಲಿ ಇರ್ತಕ್ಕಂತ ಒತ್ತಡಗಳು ಬಹಳ ಇರೋದ್ರಿಂದ ಬೇರೆ ಕಡೆ ಕೆಲಸದ ಮೇಲೆ ನಮ್ಮ ಸಂಸ್ಥೆ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆ ಅದು ಸಾರ್ವಜನಿಕ ಇರತಕ್ಕಂತ ಒಂದು ಸಂಸ್ಥೆ ಸರ್. ಅದಕ್ಕೆ ನಮ್ಮ ತಂದೆಯವರು ಕಾಲದಿಂದ ಅದನ್ನ ಅಧ್ಯಕ್ಷರಿದ್ರು. ಆ ನಂತರ ನಾನು ಕೆಲವೊಂದು ವರ್ಷಗಳ ಇದ್ದೆ. ಆ ನಂತರ ಈಗ ಆಡಳಿತ ಮಂಡಳಿ ಬದಲಾವಣೆ ಆಗಿದೆ, ಅವ್ರು ನಡೆಸ್ಕೊಂಡು ಹೊರಟಿದ್ದಾರೆ ಸರ್. ಈಗ ಅಲ್ಲಿ ಇರ್ತಕ್ಕಂಥದ್ದು ಸಂಸ್ಥೆಗಳ ಮೇಲೆ ಈ ರಾಜಕೀಯ ನೆರಳು ಬೀಳ್ತಾ ಇದೆಯಲ್ಲ, ಅದು ಬಹಳಷ್ಟು ಒಂದು ಖೇದವಾಗಿರ್ತಕ್ಕಂಥ ಒಂದು ವಿಷಯ ಸರ್. ಅದನ್ನು ಬದಲಾವಣೆ ಮಾಡುವಂಥದ್ದು ಇದು ನಮ್ದೇ ಸಂಸ್ಥೆ ಇರಲಿ, ಬೇರೆಯವ್ರ ಸಂಸ್ಥೆ ಇರಲಿ, ಯಾವುದೇ ಒಟ್ಟು ಎಜುಕೇಶನ್ ರಂಗದಲ್ಲಿ ಒಂದು ಬದಲಾವಣೆ ಕ್ರಾಂತಿ ಮಾತ್ರ ಖಂಡಿತ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಬಂಜಾರ ಸಮಾಜದ 280ನೇ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸಲಿದ್ದಾರೆ. ಹಾಗೂ ಅದೇ ಸಂದರ್ಭದಲ್ಲಿ ಜನಜಾಗೃತಿ ಸಮಾವೇಶ ಕೂಡ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಜಿಲ್ಲೆಯ ಮತ್ತು ರಾಜ್ಯದ ಮಂತ್ರಿಗಳು, ಶಾಸಕರು, ಗಣ್ಯ ಮುಖಂಡರು ಕೂಡ ಆಗಮಿಸಲಿದ್ದಾರೆ. ಈ ಜನಜಾಗೃತಿ ಒಂದು ಉದ್ದೇಶ, ಇವತ್ತು 72 ವರ್ಷಗಳ ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂತ ಒಂದು ಸಮಾಜ ಬಂಜಾರ ಸಮಾಜ ಆಗಿದ್ದರಿಂದ ಇವತ್ತು 72 ವರ್ಷಗಳ ಗತಿಸಿದರೂ ಕೂಡ ಇವತ್ತು ಲೋಕಸಭೆಯಲ್ಲಿ ಯಾವುದೇ ಒಂದು ಧ್ವನಿ ತೆಗೆಯುವಂತ ಒಂದು ಬಂಜಾರ ಸಮಾಜದ ಯಾರು ಒಬ್ಬ ಲೋಕಸಭೆಯ ಅಭ್ಯರ್ಥಿಗಳು ಕೂಡ ಇಲ್ಲಿವರೆಗೆ ಆಯ್ಕೆಯಾಗಿ ಹೋಗಿದ್ದು ರಾಜ್ಯದಿಂದ ಹಾಗೇ ಇಲ್ರಿ. ಅದಕ್ಕೋಸ್ಕರ ಬರ್ತಕ್ಕಂತ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕನಿಷ್ಠ 2,55,000 ಮತದಾರರಿದ್ದು ಮತ್ತು 5 ಲಕ್ಷಗಳವರೆಗೆ ಜನಸಂಖ್ಯೆ ಇವತ್ತು ಹೆಚ್ಚಿನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಬಂಜಾರ ಸಮಾಜಕ್ಕೆ ಒಂದು ಲೋಕಸಭೆ ಟಿಕೆಟ್ ಅನ್ನು ನೀಡಬೇಕಂತ ಹೇಳಿ ಎಲ್ಲರ ಬಿಜಾಪುರ ಜಿಲ್ಲೆ ಎಲ್ಲ ನಾಯಕರ ಒಕ್ಕೂರಿನ ಒಂದು ಕೂಗು ಕೂಡ ಇವತ್ತಿದೆ. ಪ್ರೌಢ ಶಿಕ್ಷಣ ಒಂದು ಅವರ
ಸಂಸದೀಯ ಒಂದು ಕಾರ್ಯದರ್ಶಿಗಳನ್ನಾಗಿ ಕೂಡ ಅವರು ನೇಮಕ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಈಗ ಏನು ಇವತ್ತು 5 ಜನ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಆಯ್ಕೆಯಾಗಿ ಬಂದಿದ್ದೇವೆ. ಅವರಿಗೆಲ್ಲರಿಗೂ ಸ್ಥಾನಮಾನ ಕೊಡುವುದರ ಮುಖಾಂತರ ಜಿಲ್ಲೆಗೆ ಒಂದು ಉನ್ನತ ಅಂದ್ರೆ ಬರಗಾಲದ ಅಡಿಪಟ್ಟೆ ಏನಿದೆ ಅದರ ಎಲ್ಲರೂ ಪರಿಸರಿಸಲಿ ಮತ್ತು ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಬರುವತಕ್ಕಂತ ದಿನಮಾನಗಳಲ್ಲಿ ಒಳ್ಳೆಯ ಜನಕ್ಕೆ ಶಕ್ತಿ ಇರಲಿಲ್ಲ ಆ ಸಮಯದಲ್ಲಿ. ಈಗ ಒಂದು ವಿಧಾನಸಭಾ ಕ್ಷೇತ್ರ ನಮ್ಮ ಕೈಯಲ್ಲಿ ಇರುವುದರಿಂದ ಮತ್ತು ಹೆಚ್ಚಿನ ಒಂದು ಜನತೆಯ ಒಗ್ಗಟ್ಟು ಇರುವುದರಿಂದ ಮತ್ತು ಜಾಗೃತೆ ಜನತೆಯಲ್ಲಿ ಮೂಡಿದ್ರಿಂದ ಆಗಿನ ಅವರಿಗೆ ನಿಂದಿರಿಸಿ ಆ ನಂತರ ಅದನ್ನ ಹೇಳಲಾರೆ, ಅದನ್ನ ಎಲ್ಲ ಗೊತ್ತಿರತಕ್ಕಂತ ವಿಷಯಗಳನ್ನು ಅದನ್ನೇನು ಬಹಳ ವಿವರಣೆ ಮಾಡಿ ಹೇಳುವಂತದ್ದು. ನಂತರ ಬಿಜಾಪುರ ಜಿಲ್ಲೆ ರಾಜಕಾರಣ ಅಂದ್ರೆ ಹಿಂಬಾಗಿಲಿನ ಒಂದು ರಾಜಕಾರಣ, ಅದರ ಬಗ್ಗೆ ಬಹಳಷ್ಟು ವಿಶ್ಲೇಷಣೆ ಮಾಡುತ್ತೆ. ಈಗ ನೀವು ಹೆಚ್ಚಿನ ಒಂದು ಒತ್ತಡನ್ನ ಮಾಡ್ತೀರಿ. ಆನಂತರ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಪಕ್ಷಕ್ಕೆ ಕೊಟ್ಟರು ಕೂಡ ಅದನ್ನ ಎಲ್ಲರೂ ಒಗ್ಗಟ್ಟಾಗಿ ದುಡಿಯುವಂತ ಕೆಲಸ ಕೂಡ ನಾವು ಬಂಡಾರನ್ನ ಎಲ್ಲ ಮುಖಂಡರು ಮಾಡ್ತೀವಿ. ಸಮಾಜದ ಮುಖಂಡರು ಅದರ ತೀರ್ಮಾನ ಏನ್ ತಗೋತಾರ ಆ ಪ್ರಕಾರ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಅಂದ್ರೆ ಈಗ ಬಿಜೆಪಿಯಿಂದ ಆಲ್ರೆಡಿ ಏನು ಈಗ ಚಾಲನೆ ಇರ್ತಕ್ಕಂಥ ಸಂಸದರಿದ್ದಾರೆ, ಅವರಿಗೆ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ ನಂತರ ಅಲ್ಲಿ ನಾವು ಬೇಡಿಕೆ ಇಟ್ರೆ ಅದು ಹೆಂಗ್ ಸಾಧ್ಯ? ಉತ್ತರ ಪತ್ರಿಕೆ ಹರಿದು ಬಿಸಾಕಿದ ಪರೀಕ್ಷಾರ್ಥಿ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಹೂವಿನಹಿಪ್ಪರಿಗೆ ಎಂಜಿ ಕೋರಿ ಮತ್ತು ಬಿಜಿಬಿ ಬ್ಯಾಕ್ವುಡ್ ಪಿಯು ಕಾಲೇಜಿನಲ್ಲಿ ನಡೆದ ಪಿಯುಸಿ ಪರೀಕ್ಷಾ ಕೇಂದ್ರದಲ್ಲಿ ಓರ್ವ ವಿದ್ಯಾರ್ಥಿ ತನ್ನ ಉತ್ತರ ಪತ್ರಿಕೆ ಹರಿದು ಬಿಸಾಕಿದ ಘಟನೆ ನಡೆದಿದೆ. ಜಾಗ ಸಿಗ್ಲಿಕ್ಕೆ ಸಪ್ಲಿಮೆಂಟ್ ಕೊಡ್ತೀವಲ್ಲಪ್ಪ, ನಿನಗೆ ಎಷ್ಟು ಸಪ್ಲಿಮೆಂಟ್ ಅಡಿಷನಲ್ ಬೇಕಷ್ಟು ಕೊಡ್ತೀವಿ ನಾವು. ಯಾಕೆ ಕರೆದ ಇದನ್ನ ಮಗನೇ ನೀನ್ ಈಜಿ ಅಂತ ಹೋಗಲ್ಲ ಮಾರ್ಕ್ಸ್ ಅಲ್ಲಿ ತಪ್ಪಿದ್ರೆ ಅಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂತ ಉಪನ್ಯಾಸಕರು ಇದಕ್ಕೆ ರಾಂಗ್ ಅಂತ ಕೊಡ್ತಾರ, 0 ಕೊಡ್ತಾರ ಅವ್ರು. ನೀನೇ ತಪ್ಪ ಈಜಿ ಅಂತ ಹೋಗಕ್ ಯಾರು ಇವು ಬಾಯಿ ಇವು ಸ್ಕೆಚ್ ಪೆನ್ ಹೋಗಿ ವರ್ಷ ಏನ್ ನೋಡೋಳು ಎಷ್ಟು ಬೇರೆ ಕೊಡ್ರಿ ಬಾಯಿ ಪೇಪರ್ ಬೇರೆ ಉದ್ದೇಶದಿಂದ ಹರಿದಿ ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಜಿಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.